ಹೊರ ರಾಜ್ಯ ಹೊಸ ದೇಶಗಳಲ್ಲೂ ಉದ್ಯಮ ಸ್ಥಾಪಿಸಿರುವ ಕರಾವಳಿ ಭಾಗದ ಉದ್ಯಮಿಗಳು ತವರಿನತ್ತ ಮುಖ ಮಾಡುತ್ತಿದ್ದು ಅವರಿಗೆ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ನೀಡಿದ್ದಾರೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತಗಳ ಸಹಯೋಗದಲ್ಲಿ ನಡೆದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಸಚಿವರು, ಮುಂದಿನ ದಿನಗಳಲ್ಲಿ ಕರಾವಳಿ ಜಿಲ್ಲೆಗಳು ಇಡೀ ವಿಶ್ವದಲ್ಲೇ ಗಮನ ಸೆಳೆಯಲಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕರಾವಳಿ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಹೇಳಲು ಬಯಸುವೆ. ಮುಂದೆ ಇತಿಹಾಸ ಸೃಷ್ಟಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸರ್ಕಾರದ ಒಂದು ಕರೆಗೆ 3 ಜಿಲ್ಲೆಗಳ ಉದ್ಯಮಿಗಳು ಬಂದು ಸೇರಿದ್ದಾರೆ. ಇದು ಜನ್ಮಭೂಮಿ ಮೇಲೆ ಉದ್ಯಮಿಗಳು ಇಟ್ಟಿರುವ ಪ್ರೀತಿ ತೋರಿಸುತ್ತದೆ. ಎಲ್ಲಿಯ ಬೆಳಗಾವಿ, ಎಲ್ಲಿಯ ಉಡುಪಿ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಬಂದೆ. ಉಡುಪಿ ಜಿಲ್ಲೆ ಮೇಲೆ ವಿಶೇಷ ಅಭಿಮಾನ ನನ್ನಲ್ಲಿ ಮೂಡಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಎಚ್.ಕೆ. ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉಡುಪಿ ಜನ ಆ ಶಿಸ್ತು, ಆ ಚಾಕುಚಕ್ಯತೆ, ಆ ಪ್ರೀತಿ, ಅತಿಥಿ ದೇವೋಭವ ಅನ್ನುವುದಕ್ಕೆ ಒಂದು ಬೇರೆ ಏನಾದ್ರೂ ನಾವು ಹೇಳಬೇಕಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿಯವರಾಗಿರ್ಬೋದು, ಉತ್ತರ ಕರ್ನಾಟಕದವರಾಗಿರಬಹುದು, ವಿಶೇಷವಾಗಿ ಬರ್ತಾ ಬರ್ತಾ ನನಗೆ ಬಹಳಷ್ಟು ಅಭಿಮಾನ ಮತ್ತು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಸರ್ಕಾರದಿಂದ ಬಹಳಷ್ಟು ನಾವು ಕೂತ್ಕೊಂಡ್ವಿ, ಬೆಳಗ್ಗೆಯಿಂದ ಕೂತ್ಕೊಂಡು ತಾವು ಮಾತನಾಡೋದನ್ನ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಹೇಳಿದ ಒಂದೇ ಒಂದು ಮಾತು, ಇನ್ವೆಸ್ಟ್ ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಈ ಕರಾವಳಿ ಪ್ರದೇಶದವರು ಹೊರದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರುವಂಥ ನಿದರ್ಶನಗಳು ನಮ್ಮ ಎದುರುಗಡೆಯಿದ್ದಾರೆ. ಮುಂಬೈನಲ್ಲಿರಬಹುದು, ಬೇರೆ ಬೇರೆ ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರೋದು ನಮ್ಮ ಕಣ್ಣೆದುರುಗಡೆ ಇದೆ. ಆದರೆ ಇವತ್ತು ತಮ್ಮ ಸ್ವಂತ ಜನ್ಮಭೂಮಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅವರೆಲ್ಲ ತಯಾರಾಗಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಹೇಳಿದ್ರು, 250 ಜನ ಅಲ್ಲ 500 ಜನ ಇನ್ವೆಸ್ಟರ್ಸ್ನ ನಾವು ತಗೊಂಡು ಬರ್ತೀವಿ, 1,000 ಅಲ್ಲ 5,000 ಕೋಟಿವರೆಗೂ ಇನ್ವೆಸ್ಟ್ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಆದರೆ ಸರ್ಕಾರದಿಂದಲೂ ಕೂಡ ನಮಗೆ ಸಹಕಾರ ಸಿಗಬೇಕು ಅಂತ ಹೇಳ್ತಾ ಇದ್ವಿ. ಸರ್, ಇದು ಹೈ ಟೈಮ್. ಯಾಕಂತಂದ್ರೆ ಇವತ್ತು ಉಡುಪಿ ಆಗಿರ್ಬೋದು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರಬಹುದು, ಇವು 3 ಆಗಲೇ ನಮ್ಮ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೇವೆ, ಪ್ರವಾಸೋದ್ಯಮಕ್ಕೆ ಗುರುತಿಸಿಕೊಂಡಿದ್ದಾವೆ. ಇವರ ಸಂಸ್ಕೃತಿ ಇರಬಹುದು, ಇವರ ಭಾಷೆ ಇರಬಹುದು, ಇವರ ಕಲ್ಚರ್ ಇರಬಹುದು, ದೇವಸ್ಥಾನಗಳಿರಬಹುದು, ಬೇರೆ ಬೇರೆ ಒಂದು ಇದರಲ್ಲೂ ಕೂಡ ಇವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಬೇರೆ ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡಿದ್ರೆ